ಏನು ಯೋಚನೆ ಮಾಡ್ತಿದ್ಯಾ? ಏನು ಯೋಚನೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಯಾರ ಬಗ್ಗೆ ಆದ್ರೂ ಯೋಚನೆ ಮಾಡು. ಯಾರ ಬಗ್ಗೆ ನಾನು ಯೋಚನೆ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ನಿನ್ ಬಗ್ಗೆ ಯಾರು ಜಾಸ್ತಿ ನೆನಪಿಸ್ಕೋತಾರೋ ಅವ್ರ ಬಗ್ಗೆನೇ ಯೋಚನೆ ಮಾಡು. ನನ್ನ ಬಗ್ಗೆ ಯಾರಷ್ಟೊಂದು ಏನು ಯೋಚನೆ ಮಾಡ್ತಾರೆ ಅಂತ ಯೋಚಿಸ್ತಿದ್ದೀನಿ. ನೀನ್ ಯಾರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀಯೋ ಅವ್ರು ಕೂಡ ನಿನ್ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾರೆ. ನೋಡಿದ್ದೇನು ಸಾಕು, ಸುಮ್ಮನೆ ಮಲ್ಕೋ. ಮಾಮೂಲಾಗಿ ನಾನು ಹೊಡಿಯಲ್ಲ, ಹೊಡಿದ್ರೆ ಏಟ್ ಮಾಮೂಲಾಗಿರಲ್ಲ. ಬ್ಲಡಿ ಸ್ಕೌಂಡ್ರಲ್ಸ್, ಅವತ್ತು ಕಣ್ಣು ಮುಂದೆ ಇದ್ದವನ್ನ ಕೈಯಾರೆ ಬಿಟ್ಬಿಟ್ರು. ನಾವೆಲ್ಲರೂ ಇಲ್ಲಿ ಚಪ್ಪಾಳೆ ತಡ್ತಾ ಕೂತಿದ್ರೆ ಅವನ್ ಮೆಲ್ಲಕ್ ಸೆಂಚುರಿನೇ ಹೊಡೆದು ಬಿಡ್ತಾನೆ. ಅದಷ್ಟು ಈಸಿ ಅಲ್ಲ ಅಭಿ. ಯಾವುದಕ್ಕೆ ಆದರೂ ಸ್ಯಾಚುರೇಷನ್ ಪಾಯಿಂಟ್ ಇರುತ್ತೆ, ಅದು ಆಲ್ರೆಡಿ ಬಂದಾಗಿದೆ. ಇನ್ನು ಅವ್ನು ಯಾವುದೇ ಮೂಲೆಯಲ್ಲಿ ಬಚ್ಚಿಟ್ಕೊಂಡಿದ್ರು ಹೊರಗಡೆ ಬರೋದು ತಪ್ಪಲ್ಲ. ನಂಗ್ ನಂಬಿಕೆ ಇಲ್ಲ ಮಮ್ಮಿ. ಅವನಿಗೋಸ್ಕರ 10 ಅಲ್ಲ 20 ಅಲ್ಲ 100 ಜನ ಕಳ್ಸು, 1000 ಜನ ನೀಡು. ನಮ್ಮ ಕಾಲ್ಗಳನ್ನ ಕಾಪಾಡ್ಕೊಳ್ಳೋದಿಕ್ಕೆ ಊರೆಲ್ಲ ಟಾರ್ಪಲ್ ಹಾಕ್ಸೋ ಅವಶ್ಯಕತೆ ಇಲ್ಲ. ಬದಲಿಗೆ ಒಂದ್ ಜೊತೆ ಚಪ್ಪಲಿ ಹಾಕೊಂಡ್ರೆ ಸಾಕಾಗತ್ತೆ. ನಾವು ಅವನು ಹುಡ್ಕೋದ್ ಬೇಡ, ಅವನೇ ನಮಗ್ ಸಿಗ್ತಾನೆ. ನಮಗ್ ಗೊತ್ತಾಗ್ದಂಗೆ ಊರೊಳಗಡೆ ಕತ್ತೆ ಕೂಡ ಬರಲ್ಲ ಅಂತದ್ರಲ್ಲಿ ಅಮ್ಮು ಪಕ್ಕ ಒಬ್ಬ ಮಲಗಿದ್ದಂದ್ರೆ ನೀವೇನ್ ಮಾಡ್ತಿದ್ರು? ಅವನ ಸರಿಯಾಗಿದ್ದಾನೆ ಕರಣ, ನಮಗ್ ಸರಿಯಾಗಿ ಹೊಡೆದ ಕರಣ. ಅಷ್ಟ್ ದೊಡ್ಡ ಗಂಡ್ಸ ಅಣ್ಣಂಗಿಂದ ಚೆನ್ನಾಗಿದಾನ? ಚೆನ್ನಾಗಿದ್ದಾನಣ್ಣ. ಸರಿ, ಅಣ್ಣ ಅವರೇಜು ಒಪ್ಕೊಂತೀನಿ, ಆದ್ರೆ ಅಣ್ಣಂಗಿರೋ ಗಡ್ಸ ಅವನಿಗೆ ಐತಾ? ಇರ್ಬೋದು ಕನ್ನಡ. ಸರಿ, ಅದು ಕೂಡ ಒಪ್ಕೋತೀನಿ, ಆದ್ರೆ ನಮ್ಮ ಅಣ್ಣಂಗೆ ನೀನಿರು. ರಾತ್ರಿ ಹೊತ್ತಲ್ಲಿ ಅವಳ ಜೊತೆಲಿ ಅವಳ ಮನೇಲಿ ಇನ್ನೊಬ್ಬ ಇದ್ದಾನೆ ಅಂತ ಗೊತ್ತಾದ್ಮೇಲೂ ಕೂಡ ನಾನೇನಾದ್ರೂ ಸುಮ್ನೆ ಇರೋದಕ್ಕೆ ಕೈಲಾಗದೆ ಇರೋನ.
ಬೇಕು ನಿಮ್ಗೆ? ಏನ್ ಬೇಕಾದ್ರೂ ಕೊಡ್ತಾಳ ಹೇಗೆ? ಏನ್ ನಾಯ್ಡು ಇದು ಹೀಗ್ ಕೇಳ್ತಾ ಇದ್ದಾಳೆ? ಸುಮ್ನೆ ಸರ್ ನಾನು ರಿಟೈರ್ ಆಗ್ತಾ ಇದ್ದೀನಿ, ನಂಗೇನು ಗೊತ್ತಿಲ್ಲ. ರಾಜ ಇನ್ನು ಎದ್ದಿಲ್ಲ ಅಂತ ಕಾಣಿಸುತ್ತೆ. ನಿನ್ನ ಅಜ್ಜಿ ಎದ್ದೇಳ. ಏನಮ್ಮ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆಯಾ? ಏನು ಎಷ್ಟಕ್ಕೆ ಮಾತಾಡದೆ ಇವಳ ಹತ್ರ? ಈ ಮನೆಯಲ್ಲಿ ವೇಶ್ಯವಾಟಿಕೆ ನಡೀತಾ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವಿಬ್ರು ಗಂಡ ಹೆಂಡ್ತಿನಾ? ಇಲ್ಲ. ಇವ್ ನಿಮ್ ನೆಂಟ್ರ? ಇಲ್ಲ. ಮತ್ ಇವನ್ ಯಾರು? ಇಲ್ಲೇ ಕೆಲಸ ಮಾಡ್ತಾನೆ. ಓ, ಎಲ್ಲ ಕೆಲ್ಸನೂ ಮಾಡ್ತಾನ? ನಾಯ್ಡು, ಇವನಿಗೆ ಮಾತ್ ಬರಲ್ವಾ ಅಥವಾ ನಮ್ ಭಾಷೆ ಇವನಿಗೆ ಅರ್ಥ ಆಗ್ತಿಲ್ವಾ? ಇವನ್ ಫೇಸ್ ನೋಡ್ತಾ ಇದ್ರೆ ಮಲಯಾಳಂ ಫೇಸ್ ತರ ಇದೆ ಸರ್. ನಂಗೆ 1 ನಿಮಿಷ ಟೈಮ್ ಕೊಡಿ ಸರ್, ಕಂಡಿಡಿದು ಬಿಡ್ತೀನಿ. ಅಂಗಣ ನನ್ನ ಅಂಗಣ ನಿನ್ನ ಮಲಯಾಳಂ ಅಲ್ಲಿ ಅಲ್ಲೇ ಯಾಕೆ ನಿಂತಿದ್ಯಾ ಇಲ್ಲಿಗೆ ಬಾ ಅಂತ ಅರ್ಥ. ಆಹಾ, ಇವನು ಕನ್ನಡದವನೇ ಸರ್, ಕನ್ಫರ್ಮ್. ನಿನ್ ಹೆಸರೇನೋ? ರಾಮು. ನನಗೆ ನೀನ್ ನೋಡಿದ್ರೆ ನಕ್ಸಲೈಟ್ ತರ ಕಾಣಿಸ್ತಾ ಇದೆಯಾ? ಯಾವುದೋ ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಬಂದಿರೋ ಹಾಗಿದೆ. ಯಾವ ಗುಂಪು ನಿಂದು? ಸರ್, 2 ತಿಂಗಳಿಂದ ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ, ಆಗೋದೂ ಇಲ್ಲ. ನನ್ನ ನಂಬಿ ಪ್ಲೀಸ್. ಮ್ಯಾಟ್ರು 2 ತಿಂಗಳಿಂದಲ್ಲ ಕಣೋ, ತುಂಬಾ ಹಳೆದು. ನೀನ್ ಯಾರು, ಎಲ್ಲಿಂದ ಬಂದಿದ್ಯಾ, ಇಲ್ಲಿ ಯಾಕಿದ್ಯಾ, ಇದಕ್ ಮುಂಚೆ ಏನ್ ಮಾಡ್ತಿದ್ದೆ, ಇದೆಲ್ಲ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ರುಬ್ಬಿದ್ರೆ ವಿಷಯ ಹೊರಗೆ ಬರುತ್ತೆ. ನಡಿಯೋ ನಡಿಯೋ. ಎಲ್ಲ ನನ್ನ ಮಗನೇ ಮಾರ್ಕೆಟ್ ಅಲ್ಲಿ ನಮ್ಮವ್ರನ್ನ ಹೊಡೆದು ಇಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಇವನ್ನ ಬಿಡ್ಲೇಬಾರ್ದು, ನಮ್ಮವ್ರನ್ನ ಕಳ್ಸು. ನನ್ನ ಮಗನ ಪೊಲೀಸ್ ಸ್ಟೇಷನ್ ಮುಂದೆನೆ ತುಂಡು ತುಂಡಾಗಿ ಕತ್ತರಿಸಿ. ಆಯ್ತಣ್ಣ. ಸರಿಯಾಗಿ 100 ದಿನಗಳು ನೀನ್ ಯಾರಿಗೂ ಕಾಣಿಸ್ಕೋಬಾರ್ದು.